ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇಫ್ ಟಿ ಈಸ್ ಎ ಲೀನಿಯರ್ ಇಫ್ ಟಿ ಈಸ್ ಎ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ v2 of r to v2 of r defined by t of a comma b is equal to a cos theta minus b sin theta, a sin theta plus b cos theta. ಡಿಸೈಡ್ ವೆದರ್ ಟಿ ಈಸ್ ಎ ಲೀನಿಯರ್ ಆರ್ ನಾಟ್. ನೋಡಿ, ಇದಕ್ಕಿಂತ ಮುಂಚೆ ಟಿ ಆಫ್ ಎಕ್ಸ್ ಕಾಮ ವೈ ಅಂತ ಕೇಳಿದರು, ಇಲ್ಲಿ ಎ ಕಾಮ ಬಿ ಅಂತ ಕೇಳಿದ್ದಾರೆ. ನೀವೇನು ಮಾಡಿ, ಈ ಥರ ಕೇಳಿದರೆ ಸೊಲ್ಯೂಷನ್ ನೋಡಿ. ಎ ಕಾಮ ಬಿ ಫಸ್ಟ್ ಇದು ಬರ್ಕೊಬಿಡಿ. ಟಿ ಆಫ್ ಎ ಕಾಮ ಬಿ ಅಂದ್ರೇನು? ಎ ಕಾಸ್ ಥೀಟಾ ಮೈನಸ್ ಬಿ ಸೈನ್ ಥೀಟಾ, ಎ ಸೈನ್ ಥೀಟಾ ಪ್ಲಸ್ ಬಿ ಕಾಸ್ ಥೀಟಾ. ಈಗ ನೋಡಿ, ಇದಾದ್ಮೇಲೆ ಏನು ಮಾಡಬೇಕು? ಟಿ ಆಫ್ ಎ ಕಾಮ ಬಿ ಬರ್ದಾದ್ಮೇಲೆ ಲೆಟ್ ಎಕ್ಸ್ನ ತಗೋಬೇಕು. ಎಕ್ಸ್ ಅಂದರೆ ಎ ಒನ್ ಕಾಮ ಎಕ್ಸ್ ಇಸ್ ಈಕ್ವಲ್ ಟು x1 ಕಾಮ y1. ಎ ಕಾಮ ಬಿ ಕೊಟ್ಟಿದ್ದರೆ ಎಕ್ಸ್ ತೊಗೊಳ್ಳಿ, ಎಕ್ಸ್ ಕಾಮ ವೈ ತೊಗೊಂಡ್ರೆ ಎ ತೊಗೊಳ್ಳಿ. ಆ್ಯಂಡ್ ವೈ ಈಸ್ ಈಕ್ವಲ್ ಟು x2 ಕಾಮ y2 ಬಿಲಾಂಗ್ಸ್ ಟು v2 ಆಫ್ r. ಈ ಥರ ಮಾಡಿ ನೋಡಿ. ಇದಾದಮೇಲೆ ಏನು ಮಾಡಿ, ಫಸ್ಟು ಸೇಮ್ ಪ್ರೊಸೀಜರು. ಫಸ್ಟು ಟಿ ಆಫ್ ಎಕ್ಸ್ನ ಫೈಂಡ್ ಮಾಡಬೇಕು. ಟಿ ಆಫ್ ಎ ಫೈಂಡ್ ಮಾಡೋದಲ್ಲ ಆ ಥರ. ಟಿ ಆಫ್ ಎಕ್ಸ್ ಅಂದರೆ ಟಿ ಆಫ್ x1 ಕಾಮ y1. therefore ಟಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಕಂಪೇರ್ ಮಾಡಿ. ಎ ಜಾಗದಲ್ಲಿ x1 ಇದೆ, ಬಿ ಜಾಗದಲ್ಲಿ y1 ಇದೆ. ರೈಟ್ನ ಬರೀಬೇಕು. ಎಲ್ಲಿ ಎ ಇರುತ್ತೆ x1 ಆಗಬೇಕು, ಎಲ್ಲಿ ಬಿ ಇರುತ್ತೆ ಅಲ್ಲಿ y1 ಆಗಬೇಕು. ಅಂದರೆ ರೈಟ್ ಸೈಡ್ ಬರೀರಿ. ಓಪನ್ ಬ್ರಾಕೆಟ್. ಎ ಅಂದ್ರೇನು x1 ಕಾಸ್ ಥೀಟಾ ಮೈನಸ್ ಅಂಗಿಯಲ್ಲಿ ಬಿ ಬದಲು y1 ಸೈನ್ ಥೀಟಾ ಕಾಮ ಎ ಬದಲು x1 ಸೈನ್ ಥೀಟಾ ಪ್ಲಸ್ ಬಿ ಬದಲು y1 ಕಾಸ್ ಥೀಟಾ. ನೆಕ್ಸ್ಟ್ ಈ ಟಿ ಆಫ್ ಎಕ್ಸ್ ಆದಮೇಲೆ ನೆಕ್ಸ್ಟು ಟಿ ಆಫ್ ವೈ ಮಾಡಬೇಕು. ಟಿ ಆಫ್ ವೈ ಅಂದರೆ ಟಿ ಆಫ್ x2 ಕಾಮ y2 ಅಂತ. therefore ಟಿ ಆಫ್ ವೈ ಅಂದರೆ, ಈಗ ನೋಡಿ, ಇಲ್ಲಿ ಟಿ ಆಫ್ ವೈ ಅಂದರೆ ಟಿ ಆಫ್ x2 ಕಾಮ y2 ಅಂದರೆ ಇದು. ಇನ್ನು ನೋಡಿ, ಇಲ್ಲಿ ಎ ಜಾಗದಲ್ಲಿ x2 ಇದೆ, ಬಿ ಜಾಗದಲ್ಲಿ y2 ಇದೆ. ರೈಟಲ್ಲಿ ಬರೀರಿ. ರೈಟಲ್ಲಿ ಎ ಬಂದರೆ x2 ಹಾಕಿ x2 ಇಂದ ರಿಪ್ಲೇಸ್ ಮಾಡಿ, ಬಿ ಬಂದರೆ y2 ಇಂದ ರಿಪ್ಲೇಸ್ ಮಾಡಿ. ಏನಾಗುತ್ತೆ ಇದು? x2 ಕಾಸ್ ಥೀಟಾ ಮೈನಸ್ y2 ಸೈನ್ ಥೀಟಾ ಕಾಮ x2 ಸೈನ್ ಥೀಟಾ ಪ್ಲಸ್ y2 ಕಾಸ್ ಥೀಟಾ. ಟಿ ಆಫ್ ವೈ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಟಿ ಆಫ್ ಎಕ್ಸ್ ಟಿ ಆಫ್ ವೈ ಆದಮೇಲೆ ಎಕ್ಸ್ ಪ್ಲಸ್ ವೈ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಅಂದರೆ x1 ಕಾಮ y1 ಪ್ಲಸ್ ವೈ ಅಂದರೆ x2 ಕಾಮ y2. ಎಕ್ಸ್ ಪ್ಲಸ್ ವೈ ಏನಾಗುತ್ತೆ? ಇನ್ನು ಆ್ಯಡ್ ಮಾಡ್ಕೋಬೇಕು. x1 ಪ್ಲಸ್ x2 ಕಾಮ y1 ಪ್ಲಸ್ y2. ಈಗ ಟಿ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಟಿ ಆಫ್ x1 ಪ್ಲಸ್ x2 y1 ಪ್ಲಸ್ ಟಿ ಎರಡು ಕಡೆನೂ ಹಾಕೊಳ್ಳೋದು ಅಷ್ಟೇ. ಈಗ ನೋಡಿ ಏನಾಗುತ್ತೆ, ಇಲ್ಲಿ ಕಂಪೇರ್ ಮಾಡಿ. therefore ಟಿ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು, ಇಲ್ಲಿ ಕಂಪೇರ್ ಮಾಡಿ. ಟಿ ಆಫ್ ಎ ಕಾಮ ಬಿ ಅಂದ್ರೇನು? ಎ ಕಾಸ್ ಥೀಟಾ ಮೈನಸ್ ಬಿ ಸೈನ್ ಥೀಟಾ ಕಾಮ ಎ ಸೈನ್ ಥೀಟಾ ಪ್ಲಸ್ ಬಿ ಕಾಸ್ ಥೀಟಾ. ಈಗ ರೈಟ್ನ ಬರಿಬೇಕಿದು. ಟಿ ಅಂತ ಬಂದರೆ ರೈಟ್ ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ? ಇದರಿಂದ ರಿಪ್ಲೇಸ್ ಮಾಡ್ಬೋದು ಅಂತ ಅರ್ಥ. ಆದರೆ ಎ ಜಾಗದಲ್ಲಿ ಇಲ್ಲೇನಿರುತ್ತೆ ಅದು, ಬಿ ಜಾಗದಲ್ಲಿ ಇಲ್ಲೇನಿರುತ್ತೆ ಅದನ್ನ ಹಾಕಬೇಕು. ಈಗ ರೈಟ್ನ ಬರೆಯೋಣ. ಬ್ರಾಕೆಟ್ ಓಪನ್. ಎ ಜಾಗದಲ್ಲಿ ಏನು ಹಾಕ್ತೀರಾ? x1 ಪ್ಲಸ್ x2 ಕಾಸ್ ಥೀಟಾ ಮೈನಸ್ ಬಿ ಜಾಗದಲ್ಲಿ y1 ಪ್ಲಸ್ y2 ಸೈನ್ ಥೀಟಾ ಕಾಮ, ಇಲ್ಲಿ ಬರೀತೀನಿ ನೋಡಿ, ಜಾಗ ಸಾಕ್ತಿಲ್ಲ. ಎ ಅಂದರೆ x1 ಪ್ಲಸ್ x2 ಸೈನ್ ಥೀಟಾ ಫುಲ್ ಬರೀಬೇಕು ಪ್ಲಸ್ y1 ಪ್ಲಸ್ y2 ಕಾಸ್ ಥೀಟಾ. ಆಮೇಲೆ ಏನು ಮಾಡಬೇಕು? ಟಿ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು, ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. x1 ಇಂಟು ಕಾಸ್ ಥೀಟಾ ಅಂದರೆ x1 ಕಾಸ್ ಥೀಟಾ
x2 cos theta minus y1 sin theta minus y2 sin theta, comma x1 sin theta plus x2 sin theta plus y1 cos theta plus y2 cos theta. ನೋಡಿ, ಈಗ ಏನು ಮಾಡಿ, x1 y1ನ ಒಂದು ಕಡೆ ಮಾಡ್ಕೊಳ್ಳಿ, x2 y2ನ ಒಂದು ಕಡೆ ಮಾಡ್ಕೊಳ್ಳಿ. ಏನಾಗುತ್ತೆ, t of x plus y is equal to x1 cos theta minus y1 sin theta ಒಂದು ಕಡೆ ಮಾಡ್ಕೊಳ್ಳಿ, ಪ್ಲಸ್ ಇದನ್ನ ಈ ಕಡೆ ಸಪ್ರೇಟ್ ಮಾಡ್ಕೊಳ್ಳಿ, x2 cos theta minus y2 sin theta, comma x1 sin theta plus y1 cos theta plus x2 sin theta plus y2 cos theta. ಈ ಥರ ಆಮೇಲೆ t of x plus y is equal to x1 cos theta minus y1 sin theta, comma x1 sin theta plus y1 cos theta plus x1 ನ ಒಂದು ಕಡೆ ಮಾಡ್ಕೊಳ್ಳಿ, 2ನ ಒಂದು ಕಡೆ ಮಾಡ್ಕೊಳ್ಳಿ, x2 cos theta minus y2 sin theta, comma x2 sin theta plus y2 cos theta. ಇಲ್ಲಿ ಏನಾಗುತ್ತೆ ಅಂದರೆ t of x plus y is equal to, ನೋಡಿ ಇದ್ರ ಬದಲು x1 cos theta minus y1 sin theta plus x1 sin theta plus y1 cos theta ಒಂದು t of x ಬರುತ್ತೆ, ಪ್ಲಸ್ ಇದ್ರ ಬದಲು t of y ಬರುತ್ತೆ. ನೋಡಿ ಫಸ್ಟ್ ಆಯಿತು, t of x plus y is equal to t of x plus t of y ಆಯಿತು. ಈಗ ಏನು ಮಾಡಬೇಕು, ಕನ್ಸಿಡರ್ c ಇಂಟು ಎಕ್ಸ್ ಬರ್ಕೊಳ್ಳಿ. c ಇಂಟು ಎಕ್ಸ್ ಅಂದ್ರೇನು, x1 ಕಾಮ y1, c ಇಂಟು ಎಕ್ಸ್ ಏನಾಗುತ್ತೆ, c x1 ಕಾಮ c y1. ಆಮೇಲೆ t of cxನ ಫೈಂಡ್ ಮಾಡಬೇಕು, t of cxನ ಫೈಂಡ್ ಮಾಡೋಣ. t of cx ಬಂದು t of cx1 ಕಾಮ c. ಈಗ ನೋಡಿ, t of cx is equal to, ನೋಡಿ t of x ಕಾಮ y ಅಂದರೆ t of a ಕಾಮ b ಅಂದರೆ ಏನು, ಎ ಜಾಗದಲ್ಲಿ ಏನಿದೆ cx1 ಇದೆ, ಬಿ ಜಾಗದಲ್ಲಿ cy1 ಇದೆ. ಈ ರೈಟ್ ಬರಿಬೇಕು, ಎ ಬಂದಾಗ cx1 ಬರಿಬೇಕು, ಬಿ ಬಂದಾಗ cy1. ಈಗ ನೋಡಿ ರೈಟ್ ಬರೀತೀನಿ, ಓಪನ್ ಬ್ರಾಕೆಟ್ cx1 cos theta minus cy1 sin theta, ಕಮ ಎ ಅಂದರೆ cx1 sin theta ಪ್ಲಸ್ ಬಿ ಅಂದರೆ cy1 cos theta. ಈಗ ಏನು ಮಾಡಬೇಕು, t of c ಇಂಟು ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಸಿನ ಕಾಮನ್ ತಗೋಬೇಕು, x1 cos theta ಮೈನಸ್ y1 sin theta, ಕಾಮ ಇಲ್ಲೂ ಸಿ ಕಾಮನ್ ತಗೋಬೇಕು, x1 sin theta ಪ್ಲಸ್ y1 cos theta. t of c into x is equal to, c ನ ಕಾಮನ್ ತಗೋಬಿಡಿ, ಉಳಿಯೋದೇನು x1 cos theta ಮೈನಸ್ y1 sin theta, ಕಾಮ x1 sin theta plus y1 cos theta. Therefore t of c into x is equal to c. ನೋಡಿ x1 cos theta minus y1 sin theta, x1 sin theta plus y1 cos theta ಬದಲು t of x ಬರೀವಿ.
C into T of X. ಇಷ್ಟಾದಮೇಲೆ thus we conclude that ಅಂತ ಬರೆದು we conclude that T is a linear transformation. Is a final answer. Thank you. Please like, share and subscribe.